ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಮೊದಲನೇದಾಗಿ ನೀವು ನಮ್ಮನ್ನು ಯೂಟ್ಯೂಬಲ್ಲಿ CET ಫೈಟರ್ಸ್ ಯೂಟ್ಯೂಬ್ ಚಾನಲ್ ಮತ್ತು ಪೊಲೀಸ್ ಫೈಟರ್ಸ್ ಯೂಟ್ಯೂಬ್ ಚಾನಲಲ್ಲೂ ಕೂಡ ಫಾಲೋ ಮಾಡ್ಬೋದು. ಹೆಚ್ಚಿನ ಮಾಹಿತಿಗಳಿಗಾಗಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇವೆ. ಈ ಒಂದು ಟೆಲಿಗ್ರಾಮ್ ಗ್ರೂಪ್ಗಳಿಗೂ ಕೂಡ ಜಾಯ್ನ್ ಆಗಿ, ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ CET ಫೈಟರ್ಸ್ ಅಫಿಷಿಯಲ್ ಅನ್ನೋದನ್ನ ಫಾಲೋ ಮಾಡಿ, ಮತ್ತು ಡಿಸ್ಕ್ರಿಪ್ಷನಲ್ಲಿರುವಂಥ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನು ಕೂಡ ಪಡ್ಕೋಬಹುದು ಮತ್ತು ಎಕ್ಸಾಮ್ ಪ್ರಿಪರೇಷನ್ ಅನ್ನು ಕೂಡ ನಡೆಸ್ಕೋಬಹುದಾಗಿರುತ್ತೆ. ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕ್ಕೆ ಸಂಬಂಧಪಟ್ಟಂತ ಟಾಪ್ 60 ಭೂಗೋಳಶಾಸ್ತ್ರದ ಒಂದು ಪ್ರಶ್ನೆ ಪತ್ರಿಕೆಗಳು ಈ ಹಿಂದೆ ಅತಿ ಹೆಚ್ಚು ಬಾರಿ ರಿಪೀಟೆಡ್ ಆಗಿರುವಂತಹ ಪ್ರಶ್ನೆಗಳನ್ನ ತಿಳಿಸ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್, PSI, PDO, SDA, FDA, ಗ್ರಾಮ ಲೆಕ್ಕಿಗ, SSC ಮತ್ತು ಇನ್ನಿತರ CTI ಎಕ್ಸಾಮ್ಸ್ಗಳಿಗೆ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಕ್ಸಾಮ್ ಪ್ರಿಪರೇಷನ್ ಅನ್ನು ಕೂಡ ನಡೆಸ್ಕೋಬಹುದು. ಇವತ್ತಿನ ಮೊದಲನೇ ಪ್ರಶ್ನೆಯನ್ನ ನೋಡೋದಾದ್ರೆ, ಭಾರತದ ಕಪ್ಪು ಎರೆಭೂಮಿಯನ್ನ ಹೀಗೂ ಕರೆಯುತ್ತಾರೆ. ಭಾರತದ ಕಪ್ಪು ಎರೆಭೂಮಿಯನ್ನ ಹೀಗೂ ಕರೆಯುತ್ತಾರೆ ಅಂತ ನೋಡಿದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ರೇಗೂರ್ ಮಣ್ಣು ಅಥವಾ ರೇಗೂರ್ ಅಂತಾನೂ ಕೂಡ ಕರೆಯಲಾಗುತ್ತದೆ. ಈ ಒಂದು ಕಪ್ಪು ಮಣ್ಣಿನಲ್ಲಿ ಅಥವಾ ಈ ಒಂದು ಎರೆಭೂಮಿಯಲ್ಲಿ ಅತಿ ಹೆಚ್ಚಿನದಾಗಿ ಬೆಳೆಯುವಂತ ಒಂದು ಬೆಳೆ ಯಾವುದು ಅಂತಂದ್ರೆ ಅದು ಹತ್ತಿ ಬೆಳೆ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂತ ಉತ್ತರವಾಗಿದೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಕರ್ಕಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತದ ನಡುವಿನ ಪ್ರದೇಶ ಯಾವುದು? ಕರ್ಕಟಕ ಸಂಕ್ರಾಂತಿ ಮತ್ತು ಮಕರ ಸಂಕ್ರಾಂತಿ ವೃತ್ತದ ನಡುವಿನ ಪ್ರದೇಶವನ್ನ ಏನೆಂದು ಕರೆಯಲಾಗುತ್ತದೆ ಅಂತಂದ್ರೆ ಆಪ್ಷನ್ ಸಿ, ಟಾರಿಡ್ ವಲಯ ಅಥವಾ ಟಾರಿಡ್ ಪ್ಲೇಸ್ ಅಂತಾನೂ ಕೂಡ ತಿಳಿಸಲಾಗಿದೆ. ಆಪ್ಷನ್ ಸಿ ಸರಿಯಾದಂತ ಉತ್ತರವಾಗಿರುತ್ತದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ, ಮ್ಯಾಂಗ್ರೋವ್ ಸಸ್ಯವರ್ಗವು ಅತ್ಯಧಿಕ ಪ್ರಮಾಣದಲ್ಲಿ ಎಲ್ಲಿ ಕಾಣಸಿಗುತ್ತದೆ? ಮ್ಯಾಂಗ್ರೋವ್ ಅರಣ್ಯ ಅತ್ಯಧಿಕವಾಗಿ ಎಲ್ಲಿ ಕಾಣಸಿಗುತ್ತದೆ ಅಂತ ನೋಡೋದಾದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಎ, ತೀರ ಪ್ರದೇಶಗಳು. ಆಪ್ಷನ್ ಎ, ತೀರ ಪ್ರದೇಶದಲ್ಲಿ ಅತಿ ಹೆಚ್ಚಿನದಾಗಿ ನಾವು ಮ್ಯಾಂಗ್ರೋವ್ ಸಸ್ಯವರ್ಗವನ್ನು ಕೂಡ ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ ನಾಲ್ಕನೆಯ ಪ್ರಶ್ನೆ, ಬಹುತೇಕ ಖನಿಜ ಅದಿರುಗಳನ್ನು ಭಾರತದ ಯಾವ ಬಂದರಿನಿಂದ ರಫ್ತು ಮಾಡಲಾಗುತ್ತದೆ? ನಮ್ಮ ಭಾರತದಲ್ಲಿ ಪ್ರಮುಖವಾಗಿ ನಾವು ಕೆಲವೊಂದು ಬಂದರು ಪ್ರದೇಶಗಳನ್ನು ಕೂಡ ಕಾಣುತ್ತೇವೆ. ಆ ಒಂದು ಬಂದರು ಪ್ರದೇಶದಲ್ಲಿ ಬಹುತೇಕ ಖನಿಜದ ಅದಿರುಗಳನ್ನು ನಮ್ಮ ಭಾರತಕ್ಕೆ ರಫ್ತು ಮಾಡಲಾಗುವಂಥ ಒಂದು ಬಂದರು ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ, ಪ್ಯಾರಾದೀಪ್ ಬಂದರ್. ಆಪ್ಷನ್ ಡಿ, ಪ್ಯಾರಾದೀಪ್ ಬಂದರಿನಿಂದ ಅತಿ ಹೆಚ್ಚಿನ ಒಂದು ಖನಿಜ ಅದಿರುಗಳನ್ನು ರಫ್ತು ಮಾಡಲಾಗುತ್ತದೆ. ನೆಕ್ಸ್ಟ್ ಐದನೇ ಪ್ರಶ್ನೆ, ಖಾಸಿ ಮತ್ತು ಗಾರೋ ಬುಡಕಟ್ಟಿನ ಜನರು ಯಾವ ಪ್ರದೇಶದಲ್ಲಿ ಕಂಡು ಬರುತ್ತಾರೆ? ಖಾಸಿ ಮತ್ತು ಗಾರೋ ಬುಡಕಟ್ಟಿನ ಜನರು ಯಾವ ಪ್ರದೇಶದಲ್ಲಿ ಕಂಡು ಬರುತ್ತಾರೆ? ಸ್ನೇಹಿತರೆ, ಇಲ್ಲಿ ನಾವು ಈ ರೀತಿ ಸ್ಟಾರ್ ಮಾರ್ಕ್ ಅನ್ನ ಮೆನ್ಷನ್ ಮಾಡಿದೀವಿ ಅಂತಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆದಂತ ಒಂದು ಪ್ರಶ್ನೆ ಅಂತಾನೂ ಕೂಡ ತಿಳ್ಕೊಬಹುದು. ಈ ಒಂದು ವಿಡಿಯೋದಲ್ಲಿ ಪ್ರತಿಯೊಂದು ಪ್ರಶ್ನೆ ಇಂಪಾರ್ಟೆಂಟ್ ಆಗಿರುತ್ತೆ. ಆದ್ರೆ ಇಂತಹ ಪ್ರಶ್ನೆಗಳಿಗೆ ನಾವು ಏನಕ್ಕೆ ಸ್ಟಾರ್ ಮಾರ್ಕ್ ಮೆನ್ಷನ್ ಮಾಡ್ತೀವಿ ಅಂತಂದ್ರೆ ಈ ಒಂದು ಪ್ರಶ್ನೆಗಳು ನಿಮಗೆ ಜ್ಞಾಪನದಲ್ಲಿ ಉಳ್ಕೋಬೇಕು ಅಂತಾನೆ ಕೂಡ ಈ ರೀತಿ ಸ್ಟಾರ್ ಮಾರ್ಕ್ ಅನ್ನ ಮೆನ್ಷನ್ ಮಾಡ್ತೀವಿ. ಇದು ಮೋಸ್ಟ್ ರಿಪೀಟೆಡ್ ಪ್ರಶ್ನೆಗಳು ಕೂಡ ಆಗಿರುತ್ತದೆ. ಖಾಸಿ ಮತ್ತು ಬಾರೋ ಬುಡಕಟ್ಟಿನ ಜನರು ಯಾವ ಒಂದು ಪ್ರದೇಶದಲ್ಲಿ ಕಂಡು ಬರುತ್ತಾರೆ ಅಂತ ನೋಡಿದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಮೇಘಾಲಯದಲ್ಲಿ ಕಂಡು ಬರುತ್ತಾರೆ. ಆಪ್ಷನ್ ಬಿ, ಮೇಘಾಲಯದಲ್ಲಿ ಕಂಡು ಬರುತ್ತಾರೆ. ಪ್ರತಿಯೊಂದು ಎಕ್ಸಾಮ್ಸ್ ಅಲ್ಲಿ ನಿಮಗೆ ಬುಡಕಟ್ಟು ಜನಾಂಗಕ್ಕೆ ಸಂಬಂಧಪಟ್ಟಂತ 1ರಿಂದ 2 ಮಾರ್ಕ್ಸ್ ಪಕ್ಕಾ ಬರುತ್ತದೆ. ಹಾಗಾಗಿ ಇಂತಹ ಪ್ರಶ್ನೆಗಳ ಬಗ್ಗೆ ನೀವು ಅತಿ ಹೆಚ್ಚಿನ ಕಾನ್ಸಂಟ್ರೇಟ್ ಅನ್ನ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆರನೇ ಪ್ರಶ್ನೆ, ಭಾರತದ ಯಾವ ರಾಜ್ಯ ದೊಡ್ಡ ಪ್ರಮಾಣದಲ್ಲಿ ಕಲ್ನಾರನ್ನ ಉತ್ಪಾದಿಸುತ್ತದೆ? ಈ ಕೆಳಕಂಡ ಯಾವ ರಾಜ್ಯ ಅತಿ ಹೆಚ್ಚಿನ ಕಲ್ನಾರನ್ನ ಉತ್ಪಾದಿಸುವಂತ ರಾಜ್ಯ ಅಂತ ನೋಡೋದಾದ್ರೆ ಆಪ್ಷನ್ ಎ, ಆಂಧ್ರ ಪ್ರದೇಶ. ಆಪ್ಷನ್ ಎ, ಆಂಧ್ರ ಪ್ರದೇಶ ರಾಜ್ಯವು ಅತಿ ಹೆಚ್ಚಿನ ಕಲ್ನಾರನ್ನ ಉತ್ಪಾದಿಸುವಂತ ನಮ್ಮ ಭಾರತದ ಏಕೈಕ ಅತಿ ದೊಡ್ಡ ರಾಜ್ಯ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಏಳನೇ ಪ್ರಶ್ನೆ, ಅತಿ ದೊಡ್ಡ ಮತ್ತು ಅತಿ ಹೆಚ್ಚು ಜನಸಂಖ್ಯೆ ಇರುವಂತ ಅಂತರ್ ನದಿ ದ್ವೀಪ ಯಾವ ನದಿಯಲ್ಲಿದೆ? ಅತಿ ದೊಡ್ಡ ಮತ್ತು ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವಂತ ಅಂತರ್ ನದಿ ದ್ವೀಪ ಯಾವ ನದಿಯಲ್ಲಿದೆ ಅಂತ ನಾವು ಕಾಣಬಹುದಾಗಿದೆ ಅಂತ ನೋಡೋದಾದ್ರೆ ಸರಿಯಾದಂತ ಉತ್ತರ ಆಪ್ಷನ್ ಎ, ಬ್ರಹ್ಮಪುತ್ರ ನದಿ. ಆಪ್ಷನ್ ಎ, ಬ್ರಹ್ಮಪುತ್ರ ನದಿಯ ಒಂದು ದ್ವೀಪಗಳಲ್ಲಿ ನಾವು ಅತಿ ಹೆಚ್ಚಿನ ಮತ್ತು ಅತಿ ದೊಡ್ಡ ಜನಸಂಖ್ಯೆಯನ್ನು ಕೂಡ ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ ಎಂಟನೆಯ ಪ್ರಶ್ನೆ, ವನ್ಯಜೀವಿ ರಕ್ಷಣಾ ದಿನವನ್ನು ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು? ವನ್ಯಜೀವಿಗಳ ಒಂದು ರಕ್ಷಣೆಯ ದಿನವನ್ನ ಯಾವ ಇಸ್ವಿಯಲ್ಲಿ ಅಥವಾ ಯಾವ ಒಂದು ವರ್ಷದಲ್ಲಿ ಜಾರಿಗೊಳಿಸಲಾಯಿತು ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ, 1972. ಆಪ್ಷನ್ ಬಿ, 1972 ಸರಿಯಾದಂಥ ಉತ್ತರವಾಗಿರುತ್ತದೆ.
ನೆಕ್ಸ್ಟ್ 9ನೇ ಪ್ರಶ್ನೆ, ಯಾವ ನದಿಯು ಸಮಭಾಜಕ ವೃತ್ತವನ್ನು 2 ಸಲ ಹಾದು ಹೋಗುತ್ತದೆ ಅಥವಾ 2 ಬಾರಿ ಕ್ರಾಸ್ ಮಾಡುತ್ತದೆ ಅಥವಾ 2 ಬಾರಿ ಹಾದು ಹೋಗುತ್ತದೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದು ಅಷ್ಟೇ ತುಂಬ ಇಂಪಾರ್ಟೆಂಟ್, ಮೋಸ್ಟ್ ರಿಪೀಟೆಡ್ ಪ್ರಶ್ನೆ ಆಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ಕಾಂಗೋ ರಿವರ್ ಅಥವಾ ಕಾಂಗೋ ನದಿ. ಆಪ್ಷನ್ ಎ ಕಾಂಗೋ ನದಿ ಸಮಭಾಜಕ ವೃತ್ತವನ್ನು 2 ಬಾರಿ ಹಾದು ಹೋಗುವಂಥ ಒಂದು ಏಕೈಕ ನದಿ ಕೂಡ ಇದಾಗಿರುತ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆ ಕಡೆಗೆ ಬರೋದಾದರೆ, ವಾತಾವರಣದ ಯಾವ ವಲಯದಲ್ಲಿ ಓಝೋನ್ ಪದರ ರೂಪುಗೊಳ್ಳುತ್ತದೆ? ಸ್ನೇಹಿತರೆ, ಓಝೋನ್ ಪದರ ಪ್ರಮುಖವಾಗಿ ನಾವು ನೋಡಬಹುದು, ಅದು ಎಲ್ಲಿ ರೂಪುಗೊಳ್ಳುತ್ತದೆ ಅಂತ ನಾವು ನೋಡೋದಾದ್ರೆ ಸ್ಟ್ರಾಟೋಸ್ಪಿಯರ್ ಅಲ್ಲಿ ರೂಪುಗೊಳ್ಳುತ್ತದೆ. ಇಲ್ಲಿ ಆಪ್ಷನ್ಸ್ಗಳು ಮಿಸ್ ಆಗಿದೆ, ಆಪ್ಷನ್ ಬಿ ಆಗಿರುತ್ತೆ. ಸ್ಟ್ರಾಟೋಸ್ಪಿಯರ್ ಅಲ್ಲಿ ರೂಪುಗೊಳ್ಳುತ್ತದೆ. ಸ್ನೇಹಿತರೆ, ನೀವು ಪ್ರಮುಖವಾಗಿ ಇಲ್ಲಿ ಓಝೋನ್ ಪದರಗಳ ಬಗ್ಗೆನೂ ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೀಸೋಸ್ಪಿಯರ್, ಅಯನೋಸ್ಪಿಯರ್ ಮತ್ತು ಎಕ್ಸೋಸ್ಪಿಯರ್, ಇಷ್ಟು ಒಂದು ಸ್ಪಿಯರ್ಗಳ ಬಗ್ಗೆನೂ ಕೂಡ ನೀವು ಕಂಪ್ಲೀಟ್ ಆಗಿ ತಿಳ್ಕೊಬೇಕು. ಯಾವ ಒಂದು ಸ್ಪಿಯರ್ ಅಲ್ಲಿ ಏನು ಬರುತ್ತದೆ ಕಂಪ್ಲೀಟ್ ಆಗಿ ನೀವು ತಿಳ್ಕೊಬೇಕಾಗಿರುತ್ತೆ. ಸ್ಟ್ರಾಟೋಸ್ಪಿಯರ್ದಲ್ಲಿ ವಾತಾವರಣದ ವಲಯವನ್ನು ಅಥವಾ ಓಝೋನ್ ಅನ್ನು ಕೂಡ ನಾವು ಕಾಣಬಹುದಾಗಿರುತ್ತೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಸೌರವ್ಯೂಹದಲ್ಲಿ ಅತ್ಯಂತ ಸಾಂದ್ರವಾದಂಥ ಗ್ರಹ ಯಾವುದು? ಸೌರವ್ಯೂಹದಲ್ಲಿ ಅತ್ಯಂತ ಸಾಂದ್ರವಾದಂಥ ಗ್ರಹ ಯಾವುದು ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಭೂಮಿ. ಆಪ್ಷನ್ ಡಿ ಭೂಮಿ ಸೌರವ್ಯೂಹದಲ್ಲಿ ಅತ್ಯಂತ ಸಾಂದ್ರವಾದಂಥ ಗ್ರಹ ಆಗಿರುತ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆ, ಭಾರತದಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಆರಂಭವಾದಂಥ ವರ್ಷ ಯಾವುದು? ಭಾರತದಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಆರಂಭವಾದಂಥ ವರ್ಷ ಯಾವುದು ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ 1992. ಆಪ್ಷನ್ ಸಿ 1992ರಲ್ಲಿ ನಮ್ಮ ಭಾರತದಲ್ಲಿ ಪ್ರಾಜೆಕ್ಟ್ ಎಲಿಫೆಂಟ್ ಅನ್ನು ಕೂಡ ಆರಂಭ ಮಾಡಲಾಗಿರುತ್ತದೆ ಅಥವಾ ಆನೆ ಯೋಜನೆ ಅಂತಲೂ ಕೂಡ ಇದಕ್ಕೆ ಕರೆಯಲಾಗಿರುತ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಡೇಟ್ಲೈನ್ ಯಾವ ಸ್ಥಳದಲ್ಲಿದೆ? ಅಂತಾರಾಷ್ಟ್ರೀಯ ಡೇಟ್ಲೈನ್ ಯಾವ ಒಂದು ಸ್ಥಳದಲ್ಲಿದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಪೆಸಿಫಿಕ್ ಸಾಗರ. ಆಪ್ಷನ್ ಡಿ ಪೆಸಿಫಿಕ್ ಸಾಗರದಲ್ಲಿ ನಾವು ಅಂತಾರಾಷ್ಟ್ರೀಯ ಡೇಟ್ಲೈನ್ ಅನ್ನು ಕೂಡ ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 14ನೇ ಪ್ರಶ್ನೆ, ರಾಜಸ್ಥಾನ ಕಾಲುವೆಯು ಯಾವ ಯಾವ ರಾಜ್ಯಗಳಿಗೆ ನೀರು ಒದಗಿಸುತ್ತದೆ? ರಾಜಸ್ಥಾನ ಕಾಲುವೆಯು ಯಾವ ಯಾವ ರಾಜ್ಯಗಳಿಗೆ ನೀರನ್ನು ಒದಗಿಸುತ್ತದೆ? ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ರಾಜಸ್ಥಾನ್, ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳಿಗೆ ರಾಜಸ್ಥಾನ್ ಕಾಲುವೆ ನೀರನ್ನು ಒದಗಿಸುತ್ತದೆ. ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಭಾರತದಲ್ಲಿ ಅತಿ ಹೆಚ್ಚು ಪ್ರಮಾಣದ ಕಲ್ಲಿದ್ದಲು ಉತ್ಪಾದಿಸುವ ರಾಜ್ಯ ಯಾವುದು? ಭಾರತದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಲ್ಲಿದ್ದಲನ್ನು ಉತ್ಪಾದಿಸುವಂಥ ರಾಜ್ಯ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಜಾರ್ಖಂಡ್ ರಾಜ್ಯ. ಆಪ್ಷನ್ ಸಿ ಜಾರ್ಖಂಡ್ ರಾಜ್ಯವು ಅತಿ ಹೆಚ್ಚಿನ ಒಂದು ಕಲ್ಲಿದ್ದಲನ್ನು ಉತ್ಪಾದಿಸುವಂಥ ರಾಜ್ಯಗಳಲ್ಲಿ ಪ್ರಥಮ ಸ್ಥಾನವನ್ನು ಅಲಂಕರಿಸಿರುತ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆ, ತುಂಗಭದ್ರಾ ಮತ್ತು ಭೀಮಾ ನದಿಗಳು ಯಾವ ನದಿಯ ಉಪನದಿಗಳಾಗಿವೆ? ತುಂಗಭದ್ರಾ ಮತ್ತು ಭೀಮಾ ನದಿಗಳು ಯಾವ ಒಂದು ನದಿಯ ಉಪನದಿಗಳಾಗಿದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ. ಪ್ರಮುಖವಾಗಿ ನೀವು ಗಮನಿಸಬಹುದು, ಪ್ರತಿಯೊಂದು ನದಿಗಳಿಗೆ ಉಪನದಿಗಳು ಯಾವುದಾಗಿರುತ್ತೆ ಅಂತ ಇಂತಹ ಪ್ರಶ್ನೆಗಳು ಕೂಡ ನಿಮಗೆ ಕೇಳಲಾಗುತ್ತದೆ. ಹಾಗಾಗಿ 16ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ತುಂಗಭದ್ರಾ ಮತ್ತು ಭೀಮಾ ನದಿಗಳು ಕೃಷ್ಣಾ ನದಿಯ ಒಂದು ಉಪನದಿಯಾಗಿದೆ. ಆಪ್ಷನ್ ಡಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಭಾರತದ ಕರಾವಳಿಯ ಉದ್ದ ಸುಮಾರು ಎಷ್ಟಾಗಿದೆ? ನಮ್ಮ ಭಾರತದ ಕರಾವಳಿಯ ಉದ್ದ ಎಷ್ಟಾಗಿರುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ. ನಮ್ಮ ಭಾರತದ ಕರಾವಳಿಯ ಉದ್ದವು ಆಪ್ಷನ್ ಎ 6100 ಕಿಲೋಮೀಟರ್. ಆಪ್ಷನ್ ಎ 6100 ಕಿಲೋಮೀಟರ್ ದ್ವೀಪಗಳನ್ನು ಹೊರತುಪಡಿಸಿ ಬರೀ ರಾಜ್ಯಗಳನ್ನು ಒಳಗೊಂಡಂತೆ ಆಗಿರುತ್ತೆ. ಈ ರೀತಿ ಇದ್ರೆ ಇಲ್ಲಿ ನೀವು ಗಮನಿಸಬಹುದು, ಸಂಪೂರ್ಣ ಇಷ್ಟು ಕೂಡ ಕರಾವಳಿಯ ಪ್ರದೇಶ ಆಗಿರುತ್ತದೆ. ಕರಾವಳಿಯ ಪ್ರದೇಶದಿಂದ ಭೂಮಿಗೆ 12 ನಾಟು ಮೈಲಿಕಲ್ಲು ದೂರವನ್ನು ಹೊಂದಿರುತ್ತದೆ. ಈ ಒಂದು ಕರಾವಳಿಯ ಪ್ರದೇಶ ನಮ್ಮ ಭಾರತದ್ದು 6100 ಕಿಲೋಮೀಟರ್ ಆಗಿರುತ್ತದೆ. ಆದರೆ ದ್ವೀಪಗಳನ್ನು ಒಳಗೊಂಡಂತೆ ನೋಡಿದಾಗ ನಾವು ಎಷ್ಟಾಗುತ್ತದೆ ಅಂತಂದರೆ 7517 ಕಿಲೋಮೀಟರ್ ಆಗಿರುತ್ತೆ. ದ್ವೀಪಗಳನ್ನು ಒಳಗೊಂಡಂತೆ ಅಂತ ಕೇಳಿದಾಗ 7517 ಕಿಲೋಮೀಟರ್ ಏನಾದರೂ
ಆಪ್ಷನ್ ಇತ್ತು ಅಂತಂದ್ರೆ ಅದನ್ನ ಟಿಕ್ ಮಾಡಬೇಕಾಗುತ್ತೆ. ನಮ್ಮ ಭಾರತದ ಕರಾವಳಿಯ ಉದ್ದ ಎಷ್ಟು ಅಂತ ಕೇಳಿದಾಗ 6100 ಕಿಲೋಮೀಟರ್ ಅನ್ನ ನೀವು ಟಿಕ್ ಮಾಡಬೇಕಾಗಿರುತ್ತೆ. ಇದರಲ್ಲಿ ನಾವು ಗಮನಿಸಬಹುದು ಅತಿ ಹೆಚ್ಚಿನ ಒಂದು ಕರಾವಳಿ ಪ್ರದೇಶವನ್ನ ಹೊಂದಿರುವಂತಹ ರಾಜ್ಯಗಳಲ್ಲಿ ನೋಡಿದ್ರೆ ಗುಜರಾತ್ ಪ್ರಥಮ ಸ್ಥಾನವನ್ನ ಅಲಂಕರಿಸುತ್ತದೆ. ಅದು ಎಷ್ಟು ಕಿಲೋಮೀಟರ್ ಅಂತಂದ್ರೆ ಗುಜರಾತ್ 1600 ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿರುತ್ತದೆ. ಗುಜರಾತ್ 1600 ಕಿಲೋಮೀಟರ್ ಅತಿ ಹೆಚ್ಚಿನ ಕರಾವಳಿಯನ್ನ ಹೊಂದಿರುವಂತ ರಾಜ್ಯ ಆಗಿದ್ರೆ, ಅತಿ ಕಡಿಮೆ ಕರಾವಳಿಯನ್ನ ಹೊಂದಿರುವಂತ ರಾಜ್ಯ ಯಾವುದು ಅಂತ ಕೇಳೋದಾದ್ರೆ ಅದು ಗೋವಾ ಆಗಿರುತ್ತದೆ. ಎಷ್ಟು ಕಿಲೋಮೀಟರ್ ಅಂತಂದ್ರೆ ಕೇವಲ 100 ಕಿಲೋಮೀಟರ್ ಒಳಗೊಂಡಿರುತ್ತದೆ. ಕೇವಲ 100 ಕಿಲೋಮೀಟರ್ ಕರಾವಳಿ ತೀರವನ್ನ ಹೊಂದಿರುವಂತ ರಾಜ್ಯ ಯಾವುದು ಅಂತಂದ್ರೆ ಗೋವಾ ಆಗಿರುತ್ತದೆ. ನಮ್ಮ ಕರ್ನಾಟಕ ಎಷ್ಟು ಕಿಲೋಮೀಟರ್ ಕರಾವಳಿ ತೀರವನ್ನ ಹೊಂದಿದೆ ಅಂತ ನೋಡಿದ್ರೆ ಕರ್ನಾಟಕ 320 ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿರುವಂಥ ರಾಜ್ಯ ಕೂಡ ಆಗಿರುತ್ತದೆ. ಹಾಗಾಗಿ ಇದ್ರ ಬಗ್ಗೆನೂ ಕೂಡ ನೀವು ಹೆಚ್ಚಿನ ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ 18ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಇವುಗಳಲ್ಲಿ ಯಾವುದು ಎಳೆಯ ಭೂಸ್ತರ ಮಡಿಕೆ ಪರ್ವತಗಳನ್ನು ಹೊಂದಿದೆ? ಪ್ರಮುಖವಾಗಿ ನೀವು ಗಮನಿಸಬಹುದು ಈ ಕೆಳಗಿನವುಗಳಲ್ಲಿ ಯಾವುದು ಎಳೆಯ ಭೂಸ್ತರ ಮಡಿಕೆ ಪರ್ವತಗಳು ಅಂತಾನೂ ಕೂಡ ತಿಳಿಸಲಾಗಿದೆ. ಪ್ರಮುಖವಾಗಿ ನಾವು ಗಮನಿಸಬಹುದು ಮಡಿಕೆ ಪರ್ವತಗಳು ಅಂತ ನೋಡೋದಾದ್ರೆ ಅದು ಆಪ್ಷನ್ ಸಿ ಹಿಮಾಲಯ ಶ್ರೇಣಿ ಕೂಡ ಆಗಿರುತ್ತದೆ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರನೂ ಕೂಡ ಅದೇ ಆಪ್ಷನ್ ಸಿ ಹಿಮಾಲಯ ಶ್ರೇಣಿ. ಆಪ್ಷನ್ ಸಿ ಇದು ಅತಿ ಎಳೆಯ ಒಂದು ಭೂಸ್ತರ ಮಡಿಕೆ ಪರ್ವತಗಳು ಕೂಡ ಆಗಿರುತ್ತೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಕರ್ನಾಟಕದ ಹೊಸಪೇಟೆ ಸುಂಡೂರು ಈ ಪ್ರದೇಶವು ಯಾವ ನಿಕ್ಷೇಪವನ್ನು ಹೊಂದಿದೆ? ಕರ್ನಾಟಕದ ಹೊಸಪೇಟೆಯಲ್ಲಿರುವಂಥ ಸಂಡೂರು ಎಂಬಂಥ ಪ್ಲೇಸಿನಲ್ಲಿ ಯಾವ ಒಂದು ನಿಕ್ಷೇಪ ಅಥವಾ ಖನಿಜಗಳಿಗೆ ಉಪಯುಕ್ತಕರಾದಂಥ ಮಾಹಿತಿ ಆಗಿದೆ, ಅಥವಾ ಇಲ್ಲಿ ಯಾವ ಒಂದು ಖನಿಜಗಳು ದೊರೆಯುತ್ತದೆ ಅಂತ ನಾವು ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಕಬ್ಬಿಣದ ಅದಿರು. ಆಪ್ಷನ್ ಡಿ ಕಬ್ಬಿಣದ ಅದಿರು ಇಲ್ಲಿ ಅತಿ ಹೆಚ್ಚಿನದಾಗಿ ನಾವು ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 20ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಇರಾವತಿಯು ಯಾವ ದೇಶದ ಏಕೈಕ ಬಹುದೊಡ್ಡ ನದಿಯಾಗಿದೆ? ಇರಾವತಿಯು ಈ ಕೆಳಕಂಡ ಯಾವ ಒಂದು ದೇಶದ ಏಕೈಕ ಬಹುದೊಡ್ಡ ನದಿಯಾಗಿದೆ ಅಂತ ಪ್ರಶ್ನೆ ಆಗದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮಯನ್ಮಾರ್ ದೇಶದ ನದಿಯಾಗಿದೆ. ಆಪ್ಷನ್ ಬಿ ಮಯನ್ಮಾರ್ ದೇಶದ ನದಿ ಆಗಿರುತ್ತದೆ. ನೆಕ್ಸ್ಟ್ 21ನೇ ಪ್ರಶ್ನೆ, ಪಾಕ್ ಜಲಸಂಧಿಯು ಕೆಳಕಂಡ ಯಾವ ದೇಶಗಳ ನಡುವೆ ಇದೆ? ಪಾಕ್ ಜಲಸಂಧಿಯು ಈ ಕೆಳಕಂಡ ಯಾವ ದೇಶಗಳ ನಡುವೆ ಇದೆ ಅಂತ ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತೆ. ವಿದ್ಯಾರ್ಥಿಗಳು ನೀವೇನು ಮಾಡ್ತೀರಾ, ಪಾಕ್ ಜಲಸಂಧಿ ಅಂತ ನೋಡಿದ ತಕ್ಷಣ ನೀವೇನು ಮಾಡ್ತೀರಾ ಭಾರತ ಮತ್ತು ಪಾಕಿಸ್ತಾನ ಅಂತ ಟಿಕ್ ಮಾಡ್ತೀರಾ. ಆದರೆ ಅದು ತಪ್ಪಾಗಿರುತ್ತದೆ. ನಮ್ಮ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂಥ ರೇಖೆ ಬೇರೆ ಆಗಿರುತ್ತೆ. ಆದರೆ ಇಲ್ಲಿ ಅವರು ಕೇಳಿರೋದು ಭಾರತ ಮತ್ತು ಪಾಕಿಸ್ತಾನದ ನಡುವೆ ಇರುವಂಥ ರೇಖೆ ಯಾವುದು ಅಂತಂದರೆ ಅದು ರ್ಯಾಡ್ಕ್ಲಿಫ್ ರೇಖೆ ಆಗಿರುತ್ತೆ. ಆದರೆ ಅದು ಪಾಕಿಸ್ತಾನದಲ್ಲಿ ಇರೋದಿಲ್ಲ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ರ್ಯಾಡ್ಕ್ಲಿಫ್ ರೇಖೆ ಇದ್ರೆ ಪಾಕ್ ಜಲಸಂಧಿ ಅನ್ನುವಂಥದ್ದು ಭಾರತ ಮತ್ತು ಶ್ರೀಲಂಕಾದ ನಡುವೆ ಇರುತ್ತದೆ. ಆಪ್ಷನ್ ಬಿ ಭಾರತ ಮತ್ತು ಶ್ರೀಲಂಕಾದ ನಡುವೆ ಇರುವಂಥದ್ದು ಪಾಕ್ ಜಲಸಂಧಿ ಆಗಿದ್ರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ರ್ಯಾಡ್ಕ್ಲಿಫ್ ರೇಖೆಯನ್ನು ಕೂಡ ನಾವು ಕಾಣಬಹುದಾಗಿರುತ್ತೆ. ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿದೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಬೀಚಿಂಗ್ ಯಾವ ದೇಶದ ರಾಜಧಾನಿ? ಬೀಚಿಂಗ್ ನಗರ ಅಥವಾ ಬೀಚಿಂಗ್ ಯಾವ ಒಂದು ದೇಶದ ರಾಜಧಾನಿ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಚೀನಾ ದೇಶದ ರಾಜಧಾನಿ. ಆಪ್ಷನ್ ಸಿ ಚೀನಾ ದೇಶದ ರಾಜಧಾನಿ ಬೀಚಿಂಗ್ ನಗರ ಆಗಿರುತ್ತದೆ. ನೆಕ್ಸ್ಟ್ 23ನೇ ಪ್ರಶ್ನೆ, ಕರ್ನಾಟಕದಲ್ಲಿ ವಿದ್ಯುತ್ ಉತ್ಪಾದನೆಯ ಪ್ರಮುಖ ಮೂಲ ಯಾವುದು? ಕರ್ನಾಟಕದಲ್ಲಿ ವಿದ್ಯುತ್ ಉತ್ಪಾದನೆಯ ಪ್ರಮುಖ ಮೂಲ ಯಾವುದು? ಈ ಒಂದು ಪ್ರಶ್ನೆ ಅಷ್ಟು ನಿಮಗೆ 5ರಿಂದ 6 ಬಾರಿ ರಿಪೀಟೆಡ್ ಕೂಡ ಆಗಿರುತ್ತೆ. ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಆಗಿರುತ್ತೆ. ಕರ್ನಾಟಕದ ಒಂದು ವಿದ್ಯುತ್ ಉತ್ಪಾದನೆಯ ಪ್ರಮುಖವಾದಂಥ ಮೂಲ ಯಾವುದು ಅಂತ ನೋಡೋದಾದ್ರೆ ಆಪ್ಷನ್ ಎ ನೀರು. ಆಪ್ಷನ್ ಎ ನೀರು ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಬಿಳಿಗಿರಿ ರಂಗಸ್ವಾಮಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ರಕ್ಷಿಸಲಾಗಿರುವಂಥ ಪ್ರಾಣಿ ಪ್ರಭೇದ ಯಾವುದು? ಬಿಳಿಗಿರಿ ರಂಗಸ್ವಾಮಿ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಾವು ರಕ್ಷಿಸಲಾಗಿರುವಂಥ ಒಂದು ಪ್ರಾಣಿಯ ಪ್ರಭೇದ ಯಾವುದು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆನೆ. ಆಪ್ಷನ್ ಸಿ ಆನೆಯ ಪ್ರಭೇದಗಳನ್ನು ನಾವು ಇಲ್ಲಿ ಅತಿ ಹೆಚ್ಚಿನದಾಗಿ ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 25ನೇ ಪ್ರಶ್ನೆ, ಡೋಲ್ ಡ್ರಮ್ಸ್ ಎಂದರೇನು? ಡೋಲ್ ಡ್ರಮ್ಸ್ ಎಂದರೇನು ಅಂತ ಪ್ರಶ್ನೆ ಆಗಿದೆ. ಇದು ಅಷ್ಟೇ ಇಂಪಾರ್ಟೆಂಟ್ ಪ್ರಶ್ನೆ ಕೂಡ ಆಗಿರುತ್ತದೆ. ಡೋಲ್ ಡ್ರಮ್ಸ್ ಅಂದರೆ ಏನು ಅಂತ ನೋಡಿದ್ರೆ ಆಪ್ಷನ್ ಸಿ ಭೂಮಧ್ಯ ರೇಖೆ ಉದ್ದಕ್ಕೂ ಇರುವಂಥ ಒಂದು
ಕಡಿಮೆ ಒತ್ತಡದ ಪ್ರದೇಶ ಆಪ್ಷನ್ ಸಿ. ಭೂಮಧ್ಯ ರೇಖೆ ಉದ್ದಕ್ಕೂ ಇರುವಂಥ ಕಡಿಮೆ ಒತ್ತಡದ ಪ್ರದೇಶವನ್ನು ನಾವು ಡೋಲ್ಡ್ರಮ್ಸ್ ಅಂತಾನೂ ಕೂಡ ಕರೆಯಲಾಗಿರುತ್ತದೆ. ನೆಕ್ಸ್ಟ್ 26ನೇ ಪ್ರಶ್ನೆ, ಬೇರಿಂಗ್ ಜಲಸಂಧಿಯು ಯಾವ ಎರಡು ದೇಶಗಳ ನಡುವೆ ಗಡಿಯಾಗಿರುತ್ತದೆ? ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಬೇರಿಂಗ್ ಜಲಸಂಧಿ ಅಂದ ತಕ್ಷಣನೇ ನಿಮಗೆ ರಷ್ಯಾ ಮತ್ತು ಅಲಸ್ಕಾ ಜ್ಞಾಪನಕ್ಕೆ ಬರಬೇಕಾಗುತ್ತೆ. ಆಪ್ಷನ್ ಎ ರಷ್ಯಾ ಮತ್ತು ಅಲಸ್ಕಾ. ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 27ನೇ ಪ್ರಶ್ನೆ, ವಿಶ್ವದ ಅತ್ಯಂತ ದೊಡ್ಡ ಹವಳದ ದಿಣ್ಣೆ ಅಥವಾ ಗ್ರೇಟ್ ಬ್ಯಾರಿಯರ್ ರೀಫ್ ಎಲ್ಲಿದೆ? ಗ್ರೇಟ್ ಬ್ಯಾರಿಯರ್ ರೀಫ್ ಅಥವಾ ವಿಶ್ವದ ಅತಿ ದೊಡ್ಡ ಹವಳದ ದಿಣ್ಣೆ ಅಂತಾನೂ ಕೂಡ ಕರೆಯಲಾಗುತ್ತದೆ. ಇದು ಎಲ್ಲಿ ಕಾಣಸಿಗುತ್ತದೆ ಅಂತಂದ್ರೆ ಆಪ್ಷನ್ ಡಿ ಆಸ್ಟ್ರೇಲಿಯಾ ದೇಶದಲ್ಲಿ ಕಾಣಸಿಗುತ್ತದೆ. ನೆಕ್ಸ್ಟ್ 28ನೇ ಪ್ರಶ್ನೆ, ಜಗತ್ತಿನ ಅತಿ ದೊಡ್ಡ ಉಷ್ಣ ಮರುಭೂಮಿ ಯಾವುದು? ಜಗತ್ತಿನ ಅತಿ ದೊಡ್ಡ ಉಷ್ಣ ಮರುಭೂಮಿ ಯಾವುದು ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸಹರಾ ಮರುಭೂಮಿ. ಆಪ್ಷನ್ ಸಿ ಸಹರಾ ಮರುಭೂಮಿಯು ಜಗತ್ತಿನಲ್ಲೇ ಅತಿ ದೊಡ್ಡ ಒಂದು ಉಷ್ಣ ಮರುಭೂಮಿಗೆ ಉದಾಹರಣೆಯಾಗಿದೆ, ಅಥವಾ ಜಗತ್ತಿನಲ್ಲಿ ಅತಿ ದೊಡ್ಡ ಉಷ್ಣ ಮರುಭೂಮಿ ಸಹರಾ ಆಗಿರುತ್ತದೆ. ನೆಕ್ಸ್ಟ್ 29ನೇ ಪ್ರಶ್ನೆ, ಜಗತ್ತಿನ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು? ಜಗತ್ತಿನ ಅತಿ ದೊಡ್ಡ ಸಿಹಿ ನೀರಿನ ಸರೋವರ ಯಾವುದು ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಸುಪೀರಿಯರ್ ಸರೋವರ. ಆಪ್ಷನ್ ಬಿ ಸುಪೀರಿಯರ್ ಸರೋವರ ಆಗಿರುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 30ನೇ ಪ್ರಶ್ನೆ, ಟೈಫೂನ್ ಚಂಡಮಾರುತ ಯಾವ ದೇಶದಲ್ಲಿ ಕಂಡು ಬರುತ್ತದೆ? ಟೈಫೂನ್ ಎಂಬಂತ ಈ ಒಂದು ಚಂಡಮಾರುತ ಈ ಕೆಳಕಂಡ ಯಾವ ದೇಶದಲ್ಲಿ ಕಂಡು ಬರುತ್ತದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಚೀನಾ ದೇಶದಲ್ಲಿ ಕಂಡು ಬರುತ್ತದೆ. ಆಪ್ಷನ್ ಎ ಚೀನಾ ದೇಶದಲ್ಲಿ ಟೈಫೂನ್ ಚಂಡಮಾರುತವನ್ನು ಕೂಡ ನಾವು ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 31ನೇ ಪ್ರಶ್ನೆ, ವಿಲ್ಲಿ ವಿಲ್ಲಿ ಚಂಡಮಾರುತ ಎಲ್ಲಿ ಕಂಡು ಬರುತ್ತದೆ? ವಿಲ್ಲಿ ವಿಲ್ಲಿ ಚಂಡಮಾರುತ ಎಲ್ಲಿ ಕಂಡು ಬರುತ್ತದೆ ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಆಸ್ಟ್ರೇಲಿಯಾದಲ್ಲಿ ಕಂಡು ಬರುತ್ತದೆ. ಆಪ್ಷನ್ ಸಿ ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ವಿಲ್ಲಿ ಸರೋವರನ್ನು ಕೂಡ ನಾವು ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 32ನೇ ಪ್ರಶ್ನೆ, ಖಾಸಿ ಮತ್ತು ಗಾರೋ ಎಂಬಂತ ಬುಡಕಟ್ಟು ಜನಾಂಗದವರು ಯಾವ ರಾಜ್ಯದಲ್ಲಿ ಕಂಡು ಬರುತ್ತಾರೆ? ಖಾಸಿ ಮತ್ತು ಗಾರೋ ಬುಡಕಟ್ಟಿನ ಜನಾಂಗದವರು ಈ ಕೆಳಕಂಡ ಯಾವ ಒಂದು ರಾಜ್ಯದಲ್ಲಿ ಕಂಡು ಬರುತ್ತಾರೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಮೇಘಾಲಯ. ಆಪ್ಷನ್ ಬಿ ಮೇಘಾಲಯ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 32ನೇ ಪ್ರಶ್ನೆ, ಏನಕ್ಕೆ ನಾನು ಇಲ್ಲಿ 32ನೇ ಪ್ರಶ್ನೆ 2 ಬಾರಿ ಕೇಳಿದ್ದೀನಿ ಅಂತಂದರೆ ನಿಮಗೆ ಪ್ರಮುಖವಾಗಿ ನಾನು ಆಗ್ಲೇ ತಿಳಿಸಿದೆ ಬುಡಕಟ್ಟು ಜನಾಂಗದ ಬಗ್ಗೆ ಅತಿ ಹೆಚ್ಚಿನ ಪ್ರಶ್ನೆಗಳನ್ನು ತೆಗೆಯಲಾಗುತ್ತದೆ. ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಬೇರೆ ಬೇರೆ ಬುಡಕಟ್ಟು ಜನಾಂಗವನ್ನು ಹೊಂದಿರುತ್ತಾರೆ. ಅವರಿಗೆ ಸಪರೇಟ್ ಆಗಿ ಬೇರೆ ಬೇರೆ ಹೆಸರುಗಳನ್ನು ಇಟ್ಟಿರ್ತಾರೆ. ಹಾಗಾಗಿ ಆ ಒಂದು ಹೆಸರುಗಳು ನಿಮಗೆ ಜ್ಞಾಪನದಲ್ಲಿರಲಿ. ಒಟ್ಟಿಗೆ ಈ ಒಂದು 2 ಪ್ರಶ್ನೆಗಳು ಬಂದರೆ ಯಾವ ಯಾವ ರಾಜ್ಯದಲ್ಲಿ ಯಾರಿದ್ದಾರೆ ಅಂತ ಡಿಫ್ರೆನ್ಸ್ಗಳು ಗೊತ್ತಾಗಲಿ ಅಂತ ಈ ರೀತಿ ಪ್ರಶ್ನೆಗಳನ್ನು ತೆಗೆದಿದ್ದೀವಿ. ನೆಕ್ಸ್ಟ್ 32ನೇ ಪ್ರಶ್ನೆ, ಗೊಂಡರು ಮತ್ತು ಬಿಲ್ಲರು ಬುಡಕಟ್ಟು ಜನಾಂಗದವರು ಈ ಕೆಳಕಂಡ ಯಾವ ರಾಜ್ಯದಲ್ಲಿ ಕಂಡು ಬರುತ್ತಾರೆ? ಗೊಂಡರು ಮತ್ತು ಬಿಲ್ಲರನ್ನ ನಾವು ಎಲ್ಲಿ ಕಾಣಬಹುದು ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶದಲ್ಲಿ. ಆಪ್ಷನ್ ಬಿ ಮಧ್ಯಪ್ರದೇಶದಲ್ಲಿ ಗೊಂಡರು ಮತ್ತು ಬಿಲ್ಲರು ಎಂಬಂಥ ಬುಡಕಟ್ಟು ಜನಾಂಗವನ್ನು ಕೂಡ ಕಾಣಬಹುದಾಗಿರುತ್ತೆ. ನೆಕ್ಸ್ಟ್ 33ನೇ ಪ್ರಶ್ನೆ, ಕೆಳಗಿನ ಯಾವ ಬೆಳೆ ಪ್ರಮುಖ ಖಾರಿಫ್ ಬೆಳೆ ಅಲ್ಲ? ಈ ಕೆಳಗಿನ ಯಾವ ಬೆಳೆಯು ಪ್ರಮುಖ ಖಾರಿಫ್ ಬೆಳೆಗೆ ಉದಾಹರಣೆ ಅಲ್ಲ ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಗೋಧಿ ಬೆಳೆ. ಆಪ್ಷನ್ ಡಿ ಗೋಧಿ ಬೆಳೆ ಇದು ಖಾರಿಫ್ ಬೆಳೆ ಆಗಿರೋದಿಲ್ಲ. ಇನ್ನು ಮಿಕ್ಕುಳಿದಂತೆ ಭತ್ತ, ಹತ್ತಿ ಮತ್ತು ಜೋಳ ಇವು 3 ಕೂಡ ಖಾರಿಫ್ ಬೆಳೆಗೆ ಉದಾಹರಣೆ ಆಗಿದ್ರೆ ಗೋಧಿ ಇದು ರಬಿ ಬೆಳೆಗೆ ಉದಾಹರಣೆ ಆಗಿರುತ್ತದೆ. ನೆಕ್ಸ್ಟ್ 34ನೇ ಪ್ರಶ್ನೆ, ಕೆಳಗಿನ ಯಾವ ಬೆಳೆ ಪ್ರಮುಖ ರಬಿ ಬೆಳೆ ಅಲ್ಲ? ಈ ಕೆಳಗಿನ ಯಾವ ಬೆಳೆಯು ಪ್ರಮುಖ ರಬಿ ಬೆಳೆ ಅಲ್ಲ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಡಿ ಸೆಣಬು. ಆಪ್ಷನ್ ಡಿ ಸೆಣಬನ್ನು ಹೊರತುಪಡಿಸಿ ಗೋಧಿ, ಬಾರ್ಲಿ ಮತ್ತು ಸಾಸಿವೆ ಇವು 3 ಕೂಡ ರಬಿ ಬೆಳೆಗೆ ಒಂದು ಉದಾಹರಣೆ ಆಗಿರುತ್ತದೆ. ನೆಕ್ಸ್ಟ್ 35ನೇ ಪ್ರಶ್ನೆ, ಬೆಂಕಿ ರೋಗ ಕೆಳಗಿನ ಯಾವ ಬೆಳೆಗೆ ಬರುತ್ತದೆ? ಬೆಂಕಿ ರೋಗ ಈ ಕೆಳಗಿನ ಯಾವ ಬೆಳೆಗೆ ಬರುವಂಥ ಒಂದು ರೋಗ ಆಗಿದೆ ಅಂತ ನೋಡೋದಾದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಭತ್ತಕ್ಕೆ. ಆಪ್ಷನ್ ಬಿ ಭತ್ತಕ್ಕೆ ಬರುವಂಥ ಈ ಒಂದು ಬೆಂಕಿ ರೋಗ ಆಗಿರುತ್ತದೆ. ನೆಕ್ಸ್ಟ್ 36ನೇ ಪ್ರಶ್ನೆ,
ಬ್ಲ್ಯಾಕ್ ಮರ್ಮ್ ರೋಗ ಕೆಳಗಿನ ಯಾವ ಬೆಳೆಗೆ ಬರುತ್ತದೆ? ಬ್ಲ್ಯಾಕ್ ಮರ್ಮ್ ಎಂಬಂತ ಈ ಒಂದು ರೋಗ ಈ ಕೆಳಕಂಡ ಯಾವ ಬೆಳೆಗೆ ಬರುತ್ತದೆ ಅಂತ ನೋಡಿದ್ರೆ ಆಪ್ಷನ್ ಡಿ ಹತ್ತಿ ಬೆಳೆಗೆ ಬರುತ್ತದೆ. ಆಪ್ಷನ್ ಡಿ ಹತ್ತಿ ಬೆಳೆಗೆ ಬ್ಲ್ಯಾಕ್ ಮರ್ಮ್ ಎಂಬಂತ ಈ ಒಂದು ರೋಗ ಕೂಡ ಬರುತ್ತದೆ. ನೆಕ್ಸ್ಟ್ 37ನೇ ಪ್ರಶ್ನೆ, ಭಾರತದೊಂದಿಗೆ ಅತಿ ಕಡಿಮೆ ಭೂ ಗಡಿಯನ್ನು ಹಂಚಿಕೊಳ್ಳುವಂಥ ಒಂದು ದೇಶ ಯಾವುದು? ಭಾರತದೊಂದಿಗೆ ಅತಿ ಕಡಿಮೆ ಭೂಪ್ರದೇಶವನ್ನು ಅಥವಾ ಭೂಗಡಿಯನ್ನು ಹಂಚಿಕೊಂಡಿರುವಂಥ ದೇಶ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೂಡ ಕೇಳಲಾಗಿದೆ. ಸ್ನೇಹಿತರೆ, ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅಫ್ಘಾನಿಸ್ತಾನ. ಆಪ್ಷನ್ ಸಿ ಅಫ್ಘಾನಿಸ್ತಾನ ಕೇವಲ ನಮ್ಮ ಭಾರತದೊಂದಿಗೆ 80 ಕಿಲೋಮೀಟರ್ ಗಡಿ ರೇಖೆಯನ್ನು ಹೊಂದಿದೆ. ಕೇವಲ 80 ಕಿಲೋಮೀಟರ್ ಗಡಿ ರೇಖೆಯನ್ನು ಹೊಂದಿದೆ. ಅತಿ ಹೆಚ್ಚಿನ ಭೂಗಡಿಯನ್ನು ಹಂಚಿಕೊಂಡಿರುವಂಥ ದೇಶ ಯಾವುದು ಅಂತ ನೋಡಿದ್ರೆ ಅದು ಬಾಂಗ್ಲಾದೇಶ ಆಗಿರುತ್ತೆ. ಬಾಂಗ್ಲಾದೇಶ ಅತಿ ಹೆಚ್ಚಿನ ಗಡಿಯನ್ನು ಹೊಂದಿದ್ರೆ ಅತಿ ಕಡಿಮೆ ಗಡಿಯನ್ನು ಹೊಂದಿರುವಂಥ ದೇಶ ಯಾವುದು ಅಂತಂದರೆ ಅದು ಅಫ್ಘಾನಿಸ್ತಾನ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 38ನೇ ಪ್ರಶ್ನೆ, ಭಾರತವು ಈ ಕೆಳಗಿನ ಯಾವ ದೇಶದೊಂದಿಗೆ ಭೂ ಮತ್ತು ಜಲಗಡಿ ಎರಡನ್ನೂ ಕೂಡ ಹಂಚಿಕೊಳ್ಳುವುದಿಲ್ಲ? ಸ್ನೇಹಿತರೆ, ನೀವು ಗಮನಿಸಬಹುದು ನಮ್ಮ ಭಾರತ ದೇಶವು ಭೂ ಮತ್ತು ಜಲಗಡಿಯನ್ನು ಹಂಚಿಕೊಳ್ಳುವಂಥ ಒಂದು ದೇಶಗಳು 3 ದೇಶಗಳಾಗಿರುತ್ತದೆ. ಆದರೆ ಇಲ್ಲಿ 4 ಆಪ್ಷನ್ಸ್ಗಳನ್ನು ನೀಡಲಾಗಿದೆ. ಒಂದು ದೇಶದೊಂದಿಗೆ ಭೂ ಮತ್ತು ಜಲಗಡಿಯನ್ನು ಹಂಚಿಕೊಳ್ಳುವುದಿಲ್ಲ. ಆ ಒಂದು ದೇಶ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಅಫ್ಘಾನಿಸ್ತಾನ. ಆಪ್ಷನ್ ಬಿ ಅಫ್ಘಾನಿಸ್ತಾನ ಆಗಿರುತ್ತೆ. ಅಫ್ಘಾನಿಸ್ತಾನ ಕೇವಲ ನಮ್ಮ ಭಾರತದೊಂದಿಗೆ ಭೂಗಡಿಯನ್ನು ಹಂಚಿಕೊಳ್ಳುತ್ತದೆ, ಆದರೆ ಜಲಗಡಿಯನ್ನು ಹಂಚಿಕೊಳ್ಳುವುದಿಲ್ಲ. ಇನ್ನು ಮುಖ್ಯುಳಿದಂತೆ ಬಾಂಗ್ಲಾದೇಶ, ಮಯನ್ಮಾರ್ ಮತ್ತು ಪಾಕಿಸ್ತಾನ ಇವು 3 ದೇಶಗಳು ನಮ್ಮ ಭಾರತದೊಂದಿಗೆ ಭೂಗಡಿ ಮತ್ತು ಜಲಗಡಿ ಎರಡನ್ನೂ ಕೂಡ ಹಂಚಿಕೊಳ್ಳುವಂಥ ದೇಶಗಳ ಪಟ್ಟಿಯಲ್ಲಿ ಕೂಡ ಬರುತ್ತದೆ. ನೆಕ್ಸ್ಟ್ 39ನೇ ಪ್ರಶ್ನೆ, ಭಾರತದ ಯಾವ ರಾಜ್ಯವು ನೆರೆಯ ರಾಜ್ಯಗಳೊಂದಿಗೆ ಅತಿ ಹೆಚ್ಚು ಗಡಿಯನ್ನು ಹೊಂದಿದೆ ಅಂತಂದರೆ ಈ ಕೆಳಕಂಡ ಯಾವ ಒಂದು ರಾಜ್ಯವು ಅತಿ ಹೆಚ್ಚಿನ ಒಂದು ಸ್ಟೇಟ್ಸ್ಗಳ ಜೊತೆ ತನ್ನ ಭೂಪ್ರದೇಶವನ್ನು ಹಂಚಿಕೊಳ್ಳುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ. ಈ ಒಂದು ಪ್ರಶ್ನೆ ಅಷ್ಟೇ ತುಂಬ ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ ಕೂಡ ಆಗಿರುತ್ತೆ. ಅತಿ ಹೆಚ್ಚಿನ ಭೂಗಡಿಯನ್ನು ಹಂಚಿಕೊಳ್ಳುವಂಥ ಭಾರತದ ಏಕೈಕ ರಾಜ್ಯ ಅಂತಂದರೆ ಅತಿ ಹೆಚ್ಚು ಅಂತ ಕೇಳಿದ್ರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಉತ್ತರ ಪ್ರದೇಶ ಆಗಿರುತ್ತೆ. ಉತ್ತರ ಪ್ರದೇಶ ರಾಜ್ಯವು ಎಷ್ಟು ದೇಶಗಳೊಂದಿಗೆ ಗಡಿಯನ್ನು ಅಥವಾ ಎಷ್ಟು ರಾಜ್ಯಗಳೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತದೆ ಅಂತ ನೋಡಿದ್ರೆ 9 ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಳ್ಳುವಂಥ ಭಾರತದ ಏಕೈಕ ರಾಜ್ಯ ಕೂಡ ಇದಾಗಿರುತ್ತದೆ. ನೆಕ್ಸ್ಟ್ 40ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ದಕ್ಷಿಣ ಭಾರತದ ಎತ್ತರದ ಒಂದು ಶಿಖರ ಯಾವುದು? ದಕ್ಷಿಣ ಭಾರತದ ಎತ್ತರದ ಶಿಖರ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಲಾಗುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಸಿ ಅನೈಮುಡಿ. ಆಪ್ಷನ್ ಸಿ ಅನೈಮುಡಿಯು ದಕ್ಷಿಣ ಭಾರತದ ಎತ್ತರದ ಶಿಖರ ಆಗಿದ್ರೆ ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಎತ್ತರ ಶಿಖರ ಯಾವುದು ಅಂತಂದರೆ ಮುಳ್ಳಯ್ಯನಗಿರಿ ಆಗಿರುತ್ತೆ. ಆಪ್ಷನ್ ಮುಳ್ಳಯ್ಯನಗಿರಿ ಅಂತ ಏನಾದರೂ ಇದ್ರೆ ನಮ್ಮ ಕರ್ನಾಟಕದ ಅತಿ ಎತ್ತರದ ಶಿಖರ ಮುಳ್ಳಯ್ಯನಗಿರಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನಾವು ಈಗ ಪಾರ್ಟ್ ಬಿಗೆ ಮೂವ್ ಆಗೋದಾದರೆ ಈ ಒಂದು ಪಾರ್ಟ್ ಬಿ ಯಲ್ಲಿ ನಾನು 20 ಪ್ರಶ್ನೆಗಳನ್ನು ತೆಗೆದಿದ್ದೀನಿ. ಪಾರ್ಟ್ ಎ ಯಲ್ಲಿ 40 ಪ್ರಶ್ನೆ ಆಗಿರುತ್ತೆ. ಪಾರ್ಟ್ ಬಿ 20 ಪ್ರಶ್ನೆ ಕೂಡ ಆಗಿರುತ್ತದೆ. ಮೊದಲನೇ ಪ್ರಶ್ನೆ, ಭಾರತ ದೇಶದ ಮಧ್ಯಭಾಗದಲ್ಲಿ ಹಾದು ಹೋಗುವಂಥ ಅಕ್ಷಾಂಶ ಯಾವುದು? ಭಾರತ ದೇಶದ ಮಧ್ಯಭಾಗದಲ್ಲಿ ಹಾದು ಹೋಗುವಂಥ ಅಕ್ಷಾಂಶ ಯಾವುದು ಅಂತ ನೋಡಿದ್ರೆ ಆಪ್ಷನ್ ಬಿ ಕರ್ಕಟಕ ಸಂಕ್ರಾಂತಿ ವೃತ್ತ. ಆಪ್ಷನ್ ಬಿ ಕರ್ಕಟಕ ಸಂಕ್ರಾಂತಿ ವೃತ್ತವು ನಮ್ಮ ಭಾರತ ದೇಶದ ಮಧ್ಯಭಾಗದಲ್ಲಿ ಹಾದು ಹೋಗುವಂಥ ವೃತ್ತ ಕೂಡ ಆಗಿರುತ್ತೆ ಅಥವಾ ಅಕ್ಷಾಂಶ ಕೂಡ ಆಗಿರುತ್ತದೆ. ನೆಕ್ಸ್ಟ್ ಎರಡನೇದಾಗಿ ನೋಡಿದ್ರೆ ಎರಡನೇ ಪ್ರಶ್ನೆ, ಉತ್ತರ ದಕ್ಷಿಣವಾಗಿ ಭಾರತದ ಒಟ್ಟು ಉದ್ದ ಎಷ್ಟು? ಸ್ನೇಹಿತರೆ, ಇದು ನಮ್ಮ ಭಾರತದ ಒಂದು ಮ್ಯಾಪ್ ಅಂತ ನಾವು ನೋಡೋದಾದ್ರೆ ಈ ರೀತಿಯಾಗಿ ಮ್ಯಾಪ್ ಇದೆ ಅಂತ ನಾವು ಗಮನಿಸಿಕೊಳ್ಳೋದಾದ್ರೆ ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು, ಪೂರ್ವದಿಂದ ಪಶ್ಚಿಮಕ್ಕೆ ಎಷ್ಟು ಅಂತಾನೂ ಕೂಡ ಕೇಳಲಾಗುತ್ತದೆ. ಇದು ಪೂರ್ವದಿಂದ ಪಶ್ಚಿಮಕ್ಕೆ ಆಯಿತು ಅಂತಂದರೆ ಇದು ಉತ್ತರದಿಂದ ದಕ್ಷಿಣಕ್ಕೆ ಆಗಿರುತ್ತದೆ. ಇಲ್ಲಿ ಅವರು ಕೇಳಿರೋದು ಉತ್ತರದಿಂದ ದಕ್ಷಿಣಕ್ಕೆ ಅಂತಂದರೆ ಇವೆರಡು ಆಗಿರುತ್ತದೆ. ಉತ್ತರದಿಂದ ದಕ್ಷಿಣಕ್ಕೆ ಅಂತಂದರೆ ಈ ರೀತಿಯಾದಂಥ ಒಂದು ಕೌಂಟಿಂಗ್ ಆಗಿರುತ್ತೆ. ಉತ್ತರದಿಂದ ದಕ್ಷಿಣಕ್ಕೆ ಎಷ್ಟು ಕಿಲೋಮೀಟರ್ ಇದೆ ಅಂತ ನೋಡೋದಾದ್ರೆ ಆಪ್ಷನ್ ಬಿ 3214 ಕಿಲೋಮೀಟರ್. ಆಪ್ಷನ್ ಬಿ 3214 ಕಿಲೋಮೀಟರ್ನಷ್ಟು ಉತ್ತರದಿಂದ ದಕ್ಷಿಣಕ್ಕೆ ನಮ್ಮ ಭಾರತದ ಒಟ್ಟು ಉದ್ದವನ್ನು ಹಂಚಿಕೊಂಡಿರುತ್ತದೆ. ನೆಕ್ಸ್ಟ್ ಮೂರನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಭಾರತವು ಪಶ್ಚಿಮದಿಂದ ಪೂರ್ವದ ಪ್ರದೇಶದ ವರೆಗೆ ಎಷ್ಟು ಅಗಲವನ್ನು ಹೊಂದಿರುತ್ತೆ ಅಂತಂದರೆ ನೀವು ಗಮನಿಸಬಹುದು. ಪೂರ್ವದಿಂದ ಪಶ್ಚಿಮ ಅಥವಾ
ಪಶ್ಚಿಮದಿಂದ ಪೂರ್ವ ಅಂತಂದ್ರೂ ಎರಡು ಒಂದೇ ಆಗಿರುತ್ತೆ. ಈ ರೀತಿ ಎಷ್ಟು ಕಿಲೋಮೀಟರ್ನಷ್ಟು ದೂರವನ್ನು ಹೊಂದಿದೆ ಅಥವಾ ಅಗಲವನ್ನು ಹೊಂದಿದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 2933 ಕಿಲೋಮೀಟರ್. 2933 ಕಿಲೋಮೀಟರ್ನಷ್ಟು ಅಗಲವನ್ನು ಹೊಂದಿರುತ್ತದೆ. ನೆಕ್ಸ್ಟ್ 4ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಭಾರತ ಮತ್ತು ಆಫ್ಘಾನಿಸ್ತಾನಗಳನ್ನು ಪ್ರತ್ಯೇಕಿಸುವಂಥ ರೇಖೆ ಯಾವುದು? ಭಾರತ ಮತ್ತು ಆಫ್ಘಾನಿಸ್ತಾನವನ್ನು ಪ್ರತ್ಯೇಕಿಸುವಂಥ ರೇಖೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಡ್ಯೂರಾಂಡ್ ರೇಖೆ. ಆಪ್ಷನ್ ಬಿ ಡ್ಯೂರಾಂಡ್ ರೇಖೆ ಸರಿಯಾದಂಥ ಉತ್ತರವಾಗಿದೆ. ಪ್ರಮುಖವಾಗಿ ನೀವು ಗಮನಿಸಬಹುದು ಸ್ನೇಹಿತರೆ, ಪ್ರತಿಯೊಂದು ಎಕ್ಸಾಮ್ಸಲ್ಲಿ ನಮ್ಮ ಭಾರತದ ಭೂಗಡಿ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಯಾವ ರೇಖೆಗಳು ಯಾವ ದೇಶದೊಂದಿಗೆ ಹಂಚಿಕೊಂಡಿರುತ್ತದೆ, ಆ ಒಂದು ಹಂಚಿಕೊಂಡಿರುವಂಥ ದೇಶಗಳ ರೇಖೆಗೆ ಏನೆಂದು ಹೆಸರಿಡಲಾಗಿದೆ ಅಂತ ಪ್ರಮುಖವಾಗಿ ನಿಮಗೆ ಪ್ರತಿಯೊಂದು ಎಕ್ಸಾಮ್ಸಲ್ಲಿ 1 ರಿಂದ 2 ಮಾರ್ಕ್ಸ್ಗಳು ಕಂಪ್ಲೀಟ್ ಆಗಿ ಬರುತ್ತದೆ. ಹಾಗಾಗಿ ಇದ್ರ ಬಗ್ಗೆನೂ ಕೂಡ ನೀವು ಹೆಚ್ಚಿನ ಒಂದು ಕಾನ್ಸಂಟ್ರೇಟ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ 5ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಸುಮತ್ರಾದಿಂದ ಪ್ರತ್ಯೇಕಿಸುವುದು ಯಾವುದು ಸ್ನೇಹಿತರೆ? ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಸುಮತ್ರಾದಿಂದ ಪ್ರತ್ಯೇಕಿಸುವಂಥ ಒಂದು ಗಡಿ ರೇಖೆ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಗ್ರೇಟ್ ಚಾನಲ್. ಆಪ್ಷನ್ ಬಿ ಗ್ರೇಟ್ ಚಾನಲ್ನಿಂದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನು ಕೂಡ ನಾವು ಬೇರ್ಪಡಿಸಬಹುದು ಅಥವಾ ಪ್ರತ್ಯೇಕಿಸಬಹುದಾಗಿರುತ್ತದೆ. ನೆಕ್ಸ್ಟ್ 6ನೇ ಪ್ರಶ್ನೆ ಸೂಯೆಜ್ ಕಾಲುವೆ ನಿರ್ಮಾಣ ಆಗಿದ್ದು ಎಷ್ಟರಲ್ಲಿ? ಸೂಯೆಜ್ ಕಾಲುವೆ ನಿರ್ಮಾಣ ಎಷ್ಟರಲ್ಲಿ ಆಯಿತು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಎ 1869. ಆಪ್ಷನ್ ಎ 1869ರ ಸಂದರ್ಭದಲ್ಲಿ ಸೂಯೆಜ್ ಕಾಲುವೆ ನಿರ್ಮಾಣ ಆಗಿರುತ್ತದೆ. ನೆಕ್ಸ್ಟ್ 7ನೇ ಪ್ರಶ್ನೆ ಭಾರತದಲ್ಲಿರುವಂಥ ಒಟ್ಟು ದ್ವೀಪಗಳ ಸಂಖ್ಯೆ ಎಷ್ಟು? ನಮ್ಮ ಭಾರತದಲ್ಲಿರುವಂಥ ಒಟ್ಟು ದ್ವೀಪಗಳ ಸಂಖ್ಯೆ ಎಷ್ಟು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ 247 ದ್ವೀಪಗಳು. ಆಪ್ಷನ್ ಬಿ 247 ದ್ವೀಪಗಳನ್ನು ನಮ್ಮ ಭಾರತ ದೇಶದಲ್ಲಿ ನಾವು ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 8ನೇ ಪ್ರಶ್ನೆ ಭಾರತದ ವ್ಯವಸಾಯ ಹೆಚ್ಚಾಗಿ ಯಾವ ಒಂದು ಮಾರುತವನ್ನು ಅವಲಂಬಿಸಿದೆ? ನಮ್ಮ ಭಾರತದ ಈ ಕೆಳಕಂಡ ಯಾವ ಒಂದು ಮಾರುತದಿಂದ ಅತಿ ಹೆಚ್ಚಿನ ಒಂದು ಬೇಸಾಯವನ್ನು ಅವಲಂಬಿಸಿದೆ ಅಥವಾ ವ್ಯವಸಾಯವನ್ನು ಅವಲಂಬಿಸಿದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಎ ನೈಋತ್ಯ ಮಾನ್ಸೂನ್ ಮಾರುತಗಳು. ನೀವು ಎಲ್ಲರೂ ಕೂಡ ಗಮನಿಸಬಹುದು, ನೈಋತ್ಯ ಮಾನ್ಸೂನ್ ಮಾರುತಗಳು ನಮ್ಮ ಭಾರತದ ವ್ಯವಸಾಯಕ್ಕೆ ಅತಿ ಹೆಚ್ಚಿನ ಕೊಡುಗೆ ನೀಡುವಂಥ ಒಂದು ಮಾನ್ಸೂನ್ ಮಾರುತ ಕೂಡ ಆಗಿರುತ್ತದೆ. ನೆಕ್ಸ್ಟ್ 9ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಸುಂದರಿ ಮರಗಳು ಕೆಳಗಿನ ಯಾವ ನದಿಯ ಮುಖಜ ಭೂಮಿಯಲ್ಲಿ ಹೆಚ್ಚಾಗಿ ಕಾಣಸಿಗುತ್ತದೆ? ಸುಂದರಿ ಮರಗಳು ಅಥವಾ ಸುಂದರ ಮರಗಳು ಇವು ಅತಿ ಹೆಚ್ಚಿನದಾಗಿ ಸುಂದರಿ ಮರಗಳು ಅಥವಾ ಸುಂದರ್ಬನ್ಸ್ ಅಂತಲೂ ಕೂಡ ಕರೆಯಲಾಗುತ್ತದೆ. ಇವು ಯಾವ ನದಿಯ ಮುಖಜ ಭೂಮಿಯಲ್ಲಿ ಹೆಚ್ಚಾಗಿ ಕಾಣಸಿಗುತ್ತದೆ ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಗಂಗಾ ನದಿ ಮುಖಜ ಭೂಮಿ. ಆಪ್ಷನ್ ಬಿ ಗಂಗಾ ನದಿ ಮುಖಜ ಭೂಮಿಯಲ್ಲಿ ಅತಿ ಹೆಚ್ಚಿನದಾಗಿ ನಾವು ಸುಂದರ್ಬನ್ಸ್ ಮರಗಳನ್ನು ಕೂಡ ಕಾಣಬಹುದಾಗಿರುತ್ತೆ ಅಥವಾ ಸುಂದರಿ ಮರಗಳನ್ನು ಕೂಡ ನಾವು ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 10ನೇ ಪ್ರಶ್ನೆ ಭಾರತದ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದು? ಭಾರತದ ಮೊದಲ ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಯಾವುದಾಗಿದೆ ಅಂತ ಪ್ರಶ್ನೆ ಆಗಿದೆ. ಇದು ಅಷ್ಟೇ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಯಲ್ಲಿ ಒಂದಾಗಿರುತ್ತದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ದಾಮೋದರ್ ನದಿ ಕಣಿವೆ ಯೋಜನೆಯು ನಮ್ಮ ಭಾರತ ದೇಶದ ಮೊಟ್ಟ ಮೊದಲ ಒಂದು ವಿವಿಧೋದ್ದೇಶ ನದಿ ಕಣಿವೆ ಯೋಜನೆ ಆಗಿದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 11ನೇ ಪ್ರಶ್ನೆ ಹಿರಾಕುಡ್ ಅಣೆಕಟ್ಟು ಯಾವ ರಾಜ್ಯದಲ್ಲಿದೆ? ಹಿರಾಕುಡ್ ಅಣೆಕಟ್ಟು ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಒರಿಸ್ಸಾ ರಾಜ್ಯದಲ್ಲಿ ಕಂಡು ಬರುತ್ತದೆ. ಒರಿಸ್ಸಾ ರಾಜ್ಯದಲ್ಲಿ ಹಿರಾಕುಡ್ ಅಣೆಕಟ್ಟನ್ನು ಕೂಡ ನಾವು ಕಾಣಬಹುದಾಗಿರುತ್ತದೆ. ನೆಕ್ಸ್ಟ್ 12ನೇ ಪ್ರಶ್ನೆ ಪ್ರಪಂಚದಲ್ಲಿ ಅತ್ಯಂತ ಉದ್ದವಾದಂಥ ಒಂದು ಅಣೆಕಟ್ಟು ಹೊಂದಿರುವಂಥದ್ದು ಯಾವುದು? ಪ್ರಪಂಚದಲ್ಲಿಯೇ ಅತಿ ಉದ್ದವಾದಂಥ ಒಂದು ಅಣೆಕಟ್ಟನ್ನು ಹೊಂದಿರುವಂಥ ಈ ಕೆಳಕಂಡ ಅಣೆಕಟ್ಟು ಯಾವುದು ಅಂತ ಪ್ರಶ್ನೆಯನ್ನ ಕೇಳಲಾಗಿದೆ. ಸರಿಯಾದಂಥ ಉತ್ತರ ಆಪ್ಷನ್ ಬಿ ಹಿರಾಕುಡ್ ಅಣೆಕಟ್ಟು. ಹಿರಾಕುಡ್ ಅಣೆಕಟ್ಟು ಆಪ್ಷನ್ ಬಿ ಸರಿಯಾದಂಥ ಉತ್ತರ ಕೂಡ ಆಗಿರುತ್ತದೆ. ನೆಕ್ಸ್ಟ್ 13ನೇ ಪ್ರಶ್ನೆ ಬಿಹಾರದ ಕಣ್ಣೀರಿನ ನದಿ ಯಾವುದು? ಬಿಹಾರದ ಕಣ್ಣೀರಿನ ನದಿ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನ ಕೇಳಲಾಗಿದೆ.
ಬಿಹಾರದ ಕಣ್ಣೀರಿನ ನದಿ ಯಾವುದು ಅಂತಂದರೆ ಆಪ್ಷನ್ ಡಿ ಕೋಸಿ ನದಿ ಆಗಿರುತ್ತೆ. ಆಪ್ಷನ್ ಡಿ ಕೋಸಿ ನದಿ ಬಿಹಾರದ ಕಣ್ಣೀರಿನ ನದಿ ಕೂಡ ಆಗಿರುತ್ತದೆ. ಈ ಒಂದು ಕಣ್ಣೀರಿನ ನದಿಗಳಿಗೆ ನಾನೊಂದು ಶಾರ್ಟ್ ಫಾರ್ಮ್ ಅನ್ನು ನಿಮಗೆ ತಿಳಿಸ್ಕೊಡ್ತೀನಿ. MODPBA, ನೆಕ್ಸ್ಟ್ ಇನ್ನೊಂದು ಯಾವುದು ಅಂತಂದರೆ KB ಆಗಿರುತ್ತೆ. ಸ್ನೇಹಿತರೆ, 4 ಒಂದು ಕಣ್ಣೀರಿನ ನದಿಗಳನ್ನು ಕೂಡ ನಾವು ಕಾಣಬಹುದಾಗಿರುತ್ತೆ. ಮೊದಲನೇದಾಗಿ ಎಂ ಅಂತಂದರೆ ಮಹಾನದಿ ಆಗಿರುತ್ತೆ. ಮಹಾನದಿ ಇದು ಯಾವುದಕ್ಕೆ ಅಂತಂದರೆ ಒರಿಸ್ಸಾ ಆಗಿರುತ್ತೆ. ಒರಿಸ್ಸಾದ ಕಣ್ಣೀರಿನ ನದಿ ಯಾವುದು ಅಂತ ಕೇಳಿದ್ರೆ ಮಹಾನದಿ ಆಗಿರುತ್ತದೆ. ನೆಕ್ಸ್ಟ್ ನೋಡಿದ್ರೆ ದಾಮೋದರ್ ನದಿ, ದಾಮೋದರ್, ಡಿ ಅಂತಂದರೆ ದಾಮೋದರ್ ನದಿ ಆಗಿರುತ್ತೆ. ಪಿ ಅಂತಂದರೆ ಪಶ್ಚಿಮ ಬಂಗಾಳ, ದಾಮೋದರ್ ನದಿ ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಆಗಿರುತ್ತದೆ. ನೆಕ್ಸ್ಟ್ ಬಿ ಅಂತಂದರೆ ಬ್ರಹ್ಮಪುತ್ರ, ಬಿ ಅಂತಂದರೆ ಬ್ರಹ್ಮಪುತ್ರ. ಎ ಅಂತಂದರೆ ಅಸ್ಸಾಂ, ಅಸ್ಸಾಂನ ಕಣ್ಣೀರಿನ ನದಿ ಯಾವುದು ಅಂತಂದರೆ ಬ್ರಹ್ಮಪುತ್ರ ಆಗಿರುತ್ತದೆ. ನೆಕ್ಸ್ಟ್ ಕೆ ಅಂತಂದರೆ ಕೋಸಿ ಆಗಿರುತ್ತದೆ. ಬಿ ಅಂತಂದರೆ ಬಿಹಾರ್, ಬಿಹಾರದ ಕಣ್ಣೀರಿನ ನದಿ ಕೋಸಿ ಆಗಿರುತ್ತೆ. ನೀವಿಲ್ಲಿ ಪ್ರಮುಖವಾಗಿ ಗಮನಿಸಬಹುದು ಮಹಾನದಿ ಒರಿಸ್ಸಾ, ದಾಮೋದರ್ ಪಶ್ಚಿಮ ಬಂಗಾಳ, ನೆಕ್ಸ್ಟ್ ಬ್ರಹ್ಮಪುತ್ರ ಅಸ್ಸಾಂ, ಕೋಸಿ ಬಿಹಾರ, ಇವಿಷ್ಟು ಕೂಡ ಕಣ್ಣೀರಿನ ನದಿಗಳಾಗಿರುತ್ತೆ. ಇದು ಕೂಡ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಆಗಿರುತ್ತದೆ. ನೆಕ್ಸ್ಟ್ 14ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ಮೊದಲ ಕೊಳವೆ ಬಾವಿಗಳನ್ನು ಗಂಗಾ ನದಿ ಮೈದಾನದಲ್ಲಿ ಎಷ್ಟರಲ್ಲಿ ಕೊರೆಯಲಾಯಿತು? ಮೊಟ್ಟ ಮೊದಲ ಕೊಳವೆ ಬಾವಿಗಳನ್ನು ಗಂಗಾ ನದಿ ಮೈದಾನದಲ್ಲಿ ಎಷ್ಟರಲ್ಲಿ ಕೊರೆಸಲಾಯಿತು ಅಥವಾ ಎಷ್ಟನೇ ಒಂದು ಇಸ್ವಿಯಲ್ಲಿ ಇಲ್ಲಿ ಕೊರೆಸಲಾಯಿತು ಅಂತ ಪ್ರಶ್ನೆ ಆಗಿರುತ್ತೆ. ಸರಿಯಾದಂಥ ಉತ್ತರ ಆಪ್ಷನ್ ಎ 1930ರ ಸಂದರ್ಭದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಗಂಗಾ ನದಿ ಮೈದಾನದಲ್ಲಿ ಕೊಳವೆ ಬಾವಿಗಳನ್ನು ಕೊರೆಸಲಾಗಿರುತ್ತದೆ. ಹಾಗಾಗಿ ಆಪ್ಷನ್ ಎ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಯಾವ ನದಿಯ ಅಣೆಕಟ್ಟಿಗೆ ಪಂಪಾ ಸಾಗರ ಎಂದು ಕರೆಯುತ್ತಾರೆ? ಈ ಕೆಳಕಂಡ ಯಾವ ಒಂದು ನದಿಯ ಅಣೆಕಟ್ಟಿಗೆ ಪಂಪಾ ಸಾಗರ ಅಂತ ಕರೆಯಲಾಗುತ್ತದೆ ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ತುಂಗಭದ್ರಾ ನದಿ. ಆಪ್ಷನ್ ಬಿ ತುಂಗಭದ್ರಾ ನದಿಗೆ ಪಂಪಾ ಸಾಗರ ಅಣೆಕಟ್ಟು ಅಂತಲೂ ಕೂಡ ಕರೆಯಲಾಗಿರುತ್ತದೆ. ನೆಕ್ಸ್ಟ್ 16ನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತ್ಯಂತ ಪುರಾತನವಾದಂಥ ಸಾಗುವಳಿ ಬೆಳೆ ಯಾವುದು? ಪ್ರಪಂಚದಲ್ಲಿಯೇ ಅತ್ಯಂತ ಪುರಾತನವಾದಂಥ ಸಾಗುವಳಿ ಬೆಳೆ ಯಾವುದು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಭತ್ತ ಆಗಿರುತ್ತೆ. ಆಪ್ಷನ್ ಸಿ ಭತ್ತ ಸರಿಯಾದಂಥ ಉತ್ತರವಾಗಿರುತ್ತದೆ. ನೆಕ್ಸ್ಟ್ 17ನೇ ಪ್ರಶ್ನೆ, ಭಾರತದ ಗೋಧಿಯ ಕಣಜ ಎಂದು ಹೆಸರಾದಂಥ ರಾಜ್ಯ ಯಾವುದು? ಭಾರತದ ಗೋಧಿಯ ಕಣಜ ಎಂದೇ ಹೆಸರಾಗಿರುವಂಥ ಈ ಕೆಳಕಂಡ ರಾಜ್ಯ ಯಾವುದು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಪಂಜಾಬ್. ಪಂಜಾಬನ್ನು ನಾವು ನಮ್ಮ ಭಾರತ ದೇಶದ ಗೋಧಿಯ ಕಣಜ ಅಂತಲೂ ಕೂಡ ಕರೆಯಲಾಗಿರುತ್ತದೆ. ನೆಕ್ಸ್ಟ್ 18ನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ, ರಾಗಿ ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವಂಥ ನಮ್ಮ ಭಾರತದ ರಾಜ್ಯ ಯಾವುದು? ರಾಗಿ ಉತ್ಪಾದನೆಯಲ್ಲಿ ಮೊಟ್ಟ ಮೊದಲ ಸ್ಥಾನವನ್ನು ಅಲಂಕರಿಸಿರುವಂಥ ರಾಜ್ಯ ಯಾವುದು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಡಿ ಕರ್ನಾಟಕ. ಆಪ್ಷನ್ ಡಿ ನಮ್ಮ ಕರ್ನಾಟಕ ರಾಗಿ ಉತ್ಪಾದನೆಯಲ್ಲಿ ಮೊಟ್ಟ ಮೊದಲ ಸ್ಥಾನವನ್ನು ನಮ್ಮ ಭಾರತ ದೇಶದಲ್ಲಿ ಅಲಂಕರಿಸಿರುವಂಥ ಒಂದು ರಾಜ್ಯ ಕೂಡ ಆಗಿರುತ್ತದೆ. ನೆಕ್ಸ್ಟ್ 19ನೇ ಪ್ರಶ್ನೆ, ಬಾರ್ಲಿಯ ಉತ್ಪಾದನೆಯಲ್ಲಿ ದೇಶದಲ್ಲಿಯೇ ಪ್ರಥಮ ಸ್ಥಾನದಲ್ಲಿರುವಂಥ ರಾಜ್ಯ ಯಾವುದು? ಬಾರ್ಲಿಯ ಉತ್ಪಾದನೆಯಲ್ಲಿ ನಮ್ಮ ದೇಶದಲ್ಲಿಯೇ ಪ್ರಥಮ ಸ್ಥಾನವನ್ನು ಅಲಂಕರಿಸಿರುವಂಥ ರಾಜ್ಯ ಯಾವುದು ಅಂತ ನೋಡಿದ್ರೆ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಉತ್ತರ ಪ್ರದೇಶ. ಆಪ್ಷನ್ ಸಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ಅತಿ ಹೆಚ್ಚಿನ ಒಂದು ಬಾರ್ಲಿಯನ್ನು ಉತ್ಪಾದನೆ ಮಾಡುವಂಥ ಪ್ರಥಮ ರಾಜ್ಯ ಕೂಡ ಇದಾಗಿರುತ್ತೆ ನಮ್ಮ ಭಾರತದಲ್ಲಿ. ನೆಕ್ಸ್ಟ್ ಕೊನೆಯ ಪ್ರಶ್ನೆ ಮತ್ತು 20ನೇ ಪ್ರಶ್ನೆ, ದ್ವಿದಳ ಧಾನ್ಯದ ಬೇರುಗಳು ದಿನ ರೈಸೋಬಿಯಂ ಎಂಬಂಥ ಬ್ಯಾಕ್ಟೀರಿಯಾ ವಾತಾವರಣದಲ್ಲಿರುವಂಥ ಯಾವ ಅಂಶವನ್ನು ಹೀರಿಕೊಳ್ಳುತ್ತದೆ? ಸ್ನೇಹಿತರೆ, ದ್ವಿದಳ ಧಾನ್ಯಗಳು ಮತ್ತು ಏಕದಳ ಧಾನ್ಯಗಳು ಕೂಡ ನಿಮಗೆ ಗೊತ್ತಿರುತ್ತದೆ. ಮೋನೋಕಾಟ್ ಮತ್ತು ಡೈಕಾಟ್ ಪ್ಲಾಂಟ್ಸ್ ಅಂತಲೂ ಕೂಡ ಕರೆಯಲಾಗುತ್ತದೆ. ಈ ಒಂದು ಮೋನೋಕಾಟ್ ಮತ್ತು ಡೈಕಾಟ್ ಪ್ಲಾಂಟ್ಸ್ಗಳನ್ನು ರೈಸೋಬಿಯಂ ಎಂಬಂಥ ಬ್ಯಾಕ್ಟೀರಿಯಾ ವಾತಾವರಣದಲ್ಲಿರುವಂಥ ಯಾವ ಒಂದು ಅಂಶಗಳನ್ನು ಹೀರಿಕೊಳ್ಳುತ್ತದೆ ಅಂತ ಯಾವುದೆಲ್ಲ ವಿದ್ಯಾರ್ಥಿಗಳು ವಿಡಿಯೋಸ್ನ ನೋಡ್ತಾ ಇದ್ದೀರಾ ಈ ಒಂದು ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸ್ಬೇಕಾಗಿರುತ್ತೆ. ಸ್ನೇಹಿತರೆ, ನಮ್ಮ ಹಿಂದಿನ ವಿಡಿಯೋದಲ್ಲಿ ಕೊನೆಯ ಪ್ರಶ್ನೆಗೆ ಸರಿಯಾದಂಥ ಉತ್ತರವನ್ನು ಕಮೆಂಟ್ ಮಾಡಿದಂಥ ಎಲ್ಲ ನಮ್ಮ ಸ್ನೇಹಿತರಿಗೂ ಕೂಡ ನಮ್ಮ ಚಾನಲ್ ಕಡೆಯಿಂದ ಧನ್ಯವಾದಗಳನ್ನು ತಿಳಿಸ್ತಾ, ನೀವೇನಾದರೂ ಪೊಲೀಸ್ ಕಾನ್ಸ್ಟೇಬಲ್,
PSI, PDO, SDA, FDA, ಗ್ರಾಮ ಲೆಕ್ಕಿಗ ಮತ್ತು SSC ಹಾಗೂ CTI ಎಕ್ಸಾಮ್ಸ್ಗಳ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೋತಾ ಇದ್ರೆ ಹಿಂದೆ ನಮ್ಮ ಡಿಸ್ಕ್ರಿಪ್ಷನಲ್ಲಿರುವಂಥ ಮತ್ತು ನಮ್ಮ ಟೆಲಿಗ್ರಾಮ್ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಒಂದು ವಿಡಿಯೋಸ್ಗಳನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಎಕ್ಸಾಮ್ ಪ್ರಿಪರೇಷನ್ ಮಾಡ್ಕೊತಿರುವಂಥ ಫ್ರೆಂಡ್ಸ್ ಗ್ರೂಪ್ಗಳೊಂದಿಗೆ ಶೇರ್ ಮಾಡಿ ಮತ್ತು ಇನ್ನೂ ಹೆಚ್ಚಿನ ಕಲಿಕೆಗಾಗಿ ಹಿಂದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಈ ಒಂದು ವಿಡಿಯೋವನ್ನು ಆದಷ್ಟು ಲೈಕ್ ಮಾಡಿ ಅಂತ ತಿಳಿಸ್ತಾ ಇದ್ದೀವಿ ಸ್ನೇಹಿತರೆ.